ಓಂ ಶ್ರೀ ಮಾತ್ರೇ ನಮಃ. ನಮಸ್ಕಾರ ಸ್ನೇಹಿತರೆ. ಆಲ್ ರೌಂಡ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಕ್ಕಳಿಗೆ ಲಕ್ಷ್ಮೀ ದೇವಿಯ ಹೆಸರುಗಳನ್ನು ಇಡುವುದರಿಂದ ಎಂದಿಗೂ ಹಣ ಸಂಪತ್ತಿನ ಕೊರತೆ ಇರುವುದಿಲ್ಲ. ಅವರ ಭವಿಷ್ಯ ಉಜ್ವಲವಾಗಿ ಇರುತ್ತದೆ. ನಾವು ನಮ್ಮ ಮಕ್ಕಳಿಗೆ ಲಕ್ಷ್ಮೀ ದೇವಿಯ ಯಾವೆಲ್ಲ ಹೆಸರುಗಳನ್ನು ಇಡಬಹುದು ನೋಡೋಣ ಬನ್ನಿ. ಸಂಪತ್ತು, ಸಮೃದ್ಧಿ, ವೈಭವ ಮತ್ತು ಅದೃಷ್ಟದ ದೇವತೆಯಾದ ಲಕ್ಷ್ಮೀ ದೇವಿಯ ತನ್ನ ಭಕ್ತರಿಗೆ ಇವುಗಳ ಆಶೀರ್ವಾದ ನೀಡುತ್ತಾರೆ. ಹೆಚ್ಚಾಗಿ ಹಿಂದೂಗಳು ಮನೆಯಲ್ಲಿ ಹೆಣ್ಣು ಮಗು ಜನಿಸಿದ ಕ್ಷಣ ಅದಕ್ಕೆ ಲಕ್ಷ್ಮೀ ದೇವಿಯ ಹೆಸರುಗಳನ್ನು, ಅದರಲ್ಲೂ ಲಕ್ಷ್ಮೀ ದೇವಿಯ ಹೆಸರನ್ನು ಇಡಲು ಇಷ್ಟಪಡುತ್ತಾರೆ. ಮಗುವಿಗೆ ಲಕ್ಷ್ಮೀ ದೇವಿಯ ಹೆಸರುಗಳನ್ನು ಇಡುವುದರಿಂದ ಕುಟುಂಬದಲ್ಲಿ ಸಮೃದ್ಧಿ, ಅದೃಷ್ಟ ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ ಇದೆ. ಈ ರೀತಿ ನಾವು ಲಕ್ಷ್ಮೀ ದೇವಿಯ ಹೆಸರುಗಳನ್ನು ಮಗುವಿಗೆ ಇಡುವುದರಿಂದ ಕುಟುಂಬದಲ್ಲಿ ಮಾತ್ರವಲ್ಲ, ಜೀವನದಲ್ಲೂ ಸಮೃದ್ಧಿ, ಸಂಪತ್ತು ಹೆಚ್ಚಾಗುತ್ತದೆ. ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ಆ ಮಗುವಿನ ಮೇಲೆ ಇರುತ್ತದೆ. ಇಲ್ಲಿ ಲಕ್ಷ್ಮೀ ದೇವಿಗೆ ಸಂಬಂಧಿಸಿದ 50 ಹೆಸರುಗಳನ್ನು ಉಲ್ಲೇಖಿಸಲಾಗಿದೆ. ಇವುಗಳಲ್ಲಿ ನಮ್ಮ ಆಯ್ಕೆಗೆ ತಕ್ಕಂತೆ ಮಗುವಿಗೆ ಈ ಹೆಸರುಗಳನ್ನು ಇಡಬಹುದು. 1 ರಿಂದ 50 ಇದೆ. ಅತಿಥಿ ಅನಂತವಾಗಿರುವವಳು, ಅಂಬರೀಷ ದೇವತೆಗಳ ರಾಣಿ, ಅನಂಗನ ಕಾಮದೇವನ ಹೆಂಡತಿ, ಅನಂತಲಕ್ಷ್ಮಿ ಅನಂತ ಸಂಪತ್ತು, ಅನ್ನಪೂರ್ಣ ಅಂದ್ರೆ ಆಹಾರ ದೇವತೆ, ಅಪರ್ಣ ಅಂದ್ರೆ ಅರ್ಧನಾರೀಶ್ವರನಿಗೆ ಜಲವನ್ನು ಅರ್ಪಿಸಿದವಳು, ಅಭಯ ಭಯ ಇಲ್ಲವದನು, ಅಭಿಜ್ಞ ಜ್ಞಾನವುಳ್ಳವಳು, ಆದ್ಯ ಆದಿದೇವಿ, ಆದರ್ಶ ಆದರ್ಶವಾಗಿರುವವಳು, ಆನಂದ ಸಂತೋಷವನ್ನು ನೀಡುವವನು, ಆನಂದ ಅಂದ್ರೆ ಆನಂದ, ಆರ್ಯ ಅತ್ಯುತ್ತಮ, ಇಂದಿರ ಇಂದ್ರನ ಮಗಳು, ಈಶ್ವರಿ ದೇವರ ಶಕ್ತಿ, ಈಶ್ವರ ದೇವರು, ಉಮಾ ಪಾರ್ವತಿಯ ಹೆಸರು, ಊರ್ಮಿಳಾ ಲಕ್ಷ್ಮಣನ ಹೆಂಡತಿ, ಏಕಾಕ್ಷಿ ಒಂದು ಕಣ್ಣು, ಓಜಸ್ವಿನಿ ಶಕ್ತಿಶಾಲಿ, ಕನಕವರ್ಣಿ ಚಿನ್ನದ ಬಣ್ಣ, ಕನಕಲಕ್ಷ್ಮಿ ಚಿನ್ನದ ದೇವತೆ, ಕನಕಾಂಬರಿ ಚಿನ್ನದ ಹಾರವನ್ನು ಹೊಂದಿದವಳು, ಕಮಲ ಕಮಲದ ಹೂವು, ಕಮಲಹಾಸನ ಕಮಲದ ಹೂವಿನ ಮೇಲೆ ಕುಳಿತಿರುವವಳು, ಕಲ್ಪವೃಕ್ಷ ಇಷ್ಟಾರ್ಥ ಈಡೇರಿಕೆ, ಕರುಣ ಕರುಣೆಯುಳ್ಳವಳು, ಕಿರೀಟ ಅಂದ್ರೆ ಕಿರೀಟ, ಕುಬೇರ ಸಂಪತ್ತಿನ ದೇವರು, ಕುಬೇರಾಕ್ಷಿ ಕುಬೇರನ ಹೆಂಡತಿ, ಅನುಗ್ರಹ ಕರುಣೆ, ಕ್ಷಮೆ ಕ್ಷಮೆ, ಗಜಲಕ್ಷ್ಮಿ ಆನೆಯ ಮೇಲೆ ಸವಾರಿ ಮಾಡುವವರು, ಗರುಡಲಕ್ಷ್ಮಿ ಗರುಡನ ಮೇಲೆ ಸವಾರಿ ಮಾಡುವವರು, ಗೌರಿ ಪಾರ್ವತಿಯ ಹೆಸರು, ಘನಶ್ಯಾಮ ಕಡು ಕಪ್ಪು ಬಣ್ಣ, ಚಂದ್ರಲಕ್ಷ್ಮಿ ಚಂದ್ರನಂತೆ ಹೊಳೆಯುವವಳು, ಜ್ಯೋತಿ ಬೆಳಕು, ತನ್ವಿ ಮೃದುವಾದ, ಕ್ಷೀಣ ದಕ್ಷಿಣ ದಿಕ್ಕು, ದುರ್ಗಾ ಕೋಟೆಗಳ ದೇವತೆ, ದೇವಕಿ ಕೃಷ್ಣನ ತಾಯಿ, ಸಂಪತ್ತು ಅಂದ್ರೆ ಸಂಪತ್ತು, ಧನ್ವತಿ ಶ್ರೀಮಂತ, ಧ್ರುವ ಸ್ಥಿರ, ನಂದಿನಿ ನಂದನ ಮಗಳು, ನಾರಾಯಣಿ ನಾರಾಯಣನ ಹೆಂಡತಿ, ನಿಧಿ ಅಂದ್ರೆ ನಿಧಿ, ಪದ್ಮ ಕಮಲ, ಅಭಯಪ್ರದ ಭಯದಿಂದ ಮುಕ್ತಿರಾಗಿರುವರು. ಈ ಮೇಲಿನ ಎಲ್ಲಾ 50 ಹೆಸರುಗಳು ಮತ್ತೆ ಅದರ ಅರ್ಥ ಕೂಡ ಇದೆ. ಈ ಮೇಲಿನ ಎಲ್ಲಾ 50 ಹೆಸರುಗಳು ಸಂಪತ್ತಿನ ಒಡತಿಯಾದ ಲಕ್ಷ್ಮೀ ದೇವಿಗೆ ಸಂಬಂಧಿಸಿದ ಹೆಸರುಗಳಾಗಿದ್ದು, ನೀವು ಈ ಹೆಸರುಗಳನ್ನು ನಿಮ್ಮ ಮುದ್ದಾದ ಮಕ್ಕಳಿಗೆ ಇಡಬಹುದು. ಇದು ಅವರ ಮೇಲೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಇರುವಂತೆ ಮಾಡುತ್ತದೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.